11 ಗಂಟೆ 11 ನಿಮಿಷ. ಇದರ ಮಹತ್ವವೇನು? ಇದನ್ನು ನೋಡಿದಾಗ ನೀವು ಏನು ಮಾಡಬೇಕು ಹಾಗೂ ಒಂದು ಸಣ್ಣ ಮಹತ್ವಪೂರ್ಣವಾದ ಶಕ್ತಿಶಾಲಿಯಾದ ಟಿಪ್ಪನ್ನು ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 11 ಸಮಯ ಒಂದು ಶಕ್ತಿಶಾಲಿ ಸ್ಪಿರಿಚುಯಲ್ ಮೂಮೆಂಟ್ ಆಗಿದೆ. ಸ್ಪಿರಿಚುಯಲ್ ಮೂಮೆಂಟ್ ಎಂದು ಪರಿಗಣಿಸಲಾಗಿದೆ. ಇದನ್ನು ಲಾ ಆಫ್ ಅಟ್ರಾಕ್ಷನ್ ಅಥವಾ ಜಾಗೃತಿ ಮನಸ್ಸಿಗೆ ಸಂಬಂಧಿಸಿದಂತೆ ನೋಡಬೇಕಾಗುತ್ತದೆ. 11 ಸಮಯದ ಮಹತ್ವ. ಇದನ್ನು ನೀವು ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆ ವಿಶ್ವದಿಂದ ಸಂದೇಶ ಬರ್ತಾ ಇದೆ. ಇದು ಬ್ರಹ್ಮಾಂಡದಿಂದ ನಿಮಗೆ ಸಿಗ್ತಾ ಇರುವ ದೈವಿಕ ಸೂಚನೆ ಎಂಬ ನಂಬಿಕೆ ಇದೆ. ನಿಮಗೆ ಬೇಕಾಗಿರುವುದನ್ನು ಪಡೆದುಕೊಳ್ಳುವ ಸಮಯ ತುಂಬ ಹತ್ತಿರದಲ್ಲೇ ಇದೆ ಎಂದು ತಿಳಿಸಿಕೊಡುತ್ತದೆ. ಇದು ಆತ್ಮ ಜಾಗೃತಿಯ ಸಂಕೇತ. ನಿಮಗೆ ಅವಕಾಶಗಳು ಸಿಗುತ್ತಿದೆ, ಜಾಗೃತರಾಗಿರಿ, ಅವಕಾಶ ಬಂದಾಗ ಬಿಟ್ಟು ಕೊಡಬೇಡಿ ಎಂಬ ಡೋರ್ಬೆಲ್ ಆಗಿದೆ. ಈ ಸಮಯದಲ್ಲಿ ನಮ್ಮ ಇಚ್ಛಾಶಕ್ತಿ ಹೈ ವೈಬ್ರೇಷನಲ್ಲಿರುತ್ತೆ. ಈ ಸಮಯದಲ್ಲಿ ನೀವು ಯಾವುದನ್ನು ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳುತ್ತೀರೋ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಅದನ್ನು ನೀವು ಖಂಡಿತವಾಗಿಯೂ ಆಕರ್ಷಿಸುತ್ತೀರಾ. 11 ಈ ಸಮಯದಲ್ಲಿ ನಾವು ಏನು ಮಾಡಬೇಕು? ಮೊದಲನೇದಾಗಿ ನಿಶ್ಚಿತವಾಗಿ ಒಂದು ಇಚ್ಛೆಯನ್ನು ಕೋರಿಕೊಳ್ಳಿ. ಆ ಇಚ್ಛೆ ಸ್ಪಷ್ಟವಾಗಿರಬೇಕು ಮತ್ತು ಪಾಸಿಟಿವ್ ಆಗಿರಬೇಕು. ಉದಾಹರಣೆಗೆ, ನಾನು ಆರ್ಥಿಕವಾಗಿ ಸ್ವಾತಂತ್ರ್ಯವಾಗುತ್ತಿದ್ದೇನೆ, ನನ್ನ ಕನಸಿನ ಉದ್ಯೋಗ ನನಸಾಗಿದೆ. ಎರಡನೇದಾಗಿ ಸೈಲೆನ್ಸ್, ಧ್ಯಾನ ಮಾಡಿ. 11 ನೋಡಿದ ತಕ್ಷಣ ಸೈಲೆನ್ಸಲ್ಲಿ ಮನಸ್ಸಿನಲ್ಲೇ ಧ್ಯಾನ ಮಾಡಿ. ದೈವಿಕ ಶಕ್ತಿಯು ನಿಮಗೆ ಸಹಾಯ ಮಾಡುತ್ತಿರುವಂತೆ ಧ್ಯಾನಿಸಿ. ಮೂರನೇದಾಗಿ ಇದನ್ನು ನೀವು ರೀಸೆಟ್ ಬಟನ್ನಾಗಿ ಉಪಯೋಗಿಸಿಕೊಳ್ಳಿ. ಆ ದಿನದಲ್ಲಿ ಯಾವುದಾದರೂ ನಕಾರಾತ್ಮಕ ಚಿಂತನೆ ಇದ್ದರೆ 11 ಗಂಟೆ 11 ನಿಮಿಷ ಸಮಯದಲ್ಲಿ ನಕಾರಾತ್ಮಕತೆಯನ್ನು ಬಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಲು ಸ್ಟಾರ್ಟ್ ಮಾಡಿ. ನಾಲ್ಕನೇದಾಗಿ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ. ಈಗಾಗಲೇ ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ಒಳ್ಳೆಯದಕ್ಕೂ ಗ್ರ್ಯಾಟಿಟ್ಯೂಡನ್ನು ಆ ಯೂನಿವರ್ಸ್ಗೆ ಸಲ್ಲಿಸಿ. ಐದನೇದಾಗಿ 11 ಸಮಯದಲ್ಲಿ ಜರ್ನಲ್ ಬರೆಯುವುದು. ನಿಮ್ಮ ಇಚ್ಛೆ ಏನು ಎಂಬುದನ್ನು ಬರೆದು ಇಡಿ. ಇನ್ನೊಂದು ಸಣ್ಣ ಟಿಪ್ ಏನಂದರೆ, ನಿಮ್ಮ ಮೊಬೈಲ್ನಲ್ಲಿ 11 ಗಂಟೆಗೆ ಅಲಾರಂ ಅನ್ನು ಇಟ್ಟುಕೊಳ್ಳಿ. ಪ್ರತಿದಿನ ಮನಸ್ಸು ಒಂದೇ ಸಮಯದಲ್ಲಿ ಪಾಸಿಟಿವ್ ಆಗಿರುವುದನ್ನು ನೆನೆಸಿದಾಗ ಆದಷ್ಟು ಬೇಗ ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತದೆ. ಪ್ರತಿದಿನ ಒಂದೇ ಸಮಯದಲ್ಲಿ ನೆನಪು ಮಾಡಿಕೊಳ್ಳುವುದರಿಂದ ಯೂನಿವರ್ಸ್ ಅದಕ್ಕೆ ಸ್ಪಂದಿಸುತ್ತದೆ.